ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಮತ್ತೆ BCom ನವರಿಗೆ ಇಂಗ್ಲಿಷ್ ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಪೋಯಂ ಇದು. ಆಲ್ರೆಡಿ ನಾನು ಈ ಪೋಯಂ ನ ವಿಡಿಯೋನ ನಿಮ್ಗೆ ಹಾಕಿದ್ದೀನಿ. ಕನ್ನಡದಲ್ಲಿ ಮಾತ್ರ ಇದರ ಸಾರಾಂಶವನ್ನ ಹೇಳಿದ್ದೇನೆ. ಸೊ ಈಗ ನಾನು ಈ ಒಂದು ಪೋಯಂ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದರ ಸಾರಾಂಶವನ್ನ ಇಂಗ್ಲಿಷ್ ನಲ್ಲಿ ಕೂಡ ಮಾಡ್ತಾ ಇದ್ದೇನೆ. ಇನ್ನೊಂದು ವಿಡಿಯೋನ ನಿಮ್ಗೋಸ್ಕರ ಹಾಕ್ತಾ ಇದ್ದೇನೆ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ವಿಡಿಯೋವನ್ನ ನೆಕ್ಸ್ಟ್ ಹಾಕುವಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ, ಮತ್ತೆ ಬೇಗ ನೀವು ಆ ವಿಡಿಯೋಗಳನ್ನ ಕೂಡ ನೋಡ್ತಾ ಹೋಗ್ಬೋದು. ಈಗ ನಾನು ಈ ಒಂದು ಆಲ್ಫ್ರೆಡ್ ಟೆನ್ನಿಸನ್ ಬರೆದಿರುವಂತಹ ಯೂಲಿಸಸ್ ಪೋಯಂನ ಇಂಗ್ಲಿಷ್ ನ ಸಾರಾಂಶವನ್ನ ಹೇಳ್ತೇನೆ, ಅಥವಾ ಇಂಗ್ಲಿಷ್ ನಲ್ಲಿ ಈ ಒಂದು ಪೋಯಂನ ಸಮ್ಮರಿಯನ್ನ ಹೇಳ್ತೇನೆ. ದ ಪೋಯಮ್ ಈಸ್ ಅಬೌಟ್ ಯೂಲಿಸಸ್, ದ ಓಲ್ಡ್ ಕಿಂಗ್ ಆಫ್ ಇತಾಕ. ಅಂದ್ರೆ ಈ ಒಂದು ಪೋಯಂ ಅಲ್ಲಿ ಯೂಲಿಸಸ್ ಅಂತ ಇರ್ತಾನೆ, ಅವನು ಇತಾಕದ ಒಬ್ಬ ಹಳೆಯ ರಾಜನಾಗಿರ್ತಾನೆ. ಆಫ್ಟರ್ ರಿಟರ್ನಿಂಗ್ ಹೋಮ್ ಫ್ರಮ್ ದ ಟ್ರೋಜಾನ್ ವಾರ್, ಹಿ ಈಸ್ ಲಿವಿಂಗ್ ಎ ಪೀಸ್ಫುಲ್ ಲೈಫ್ ವಿತ್ ಹಿಸ್ ವೈಫ್ ಅಂಡ್ ಪೀಪಲ್. ಅಂದ್ರೆ ಅವರು ಒಂದು ವಾರ್ ಮುಗಿಸ್ಕೊಂಡು ಬರ್ತಾರೆ, ಟ್ರೋಜಾನ್ ವಾರ್ ಅನ್ನ ಮುಗಿಸ್ಕೊಂಡು ಅವ್ರು ಬರ್ತಾ ಇರ್ತಾರೆ. ಮತ್ತೆ ಅವರು ಈಗ ಅವರ ಹೆಂಡತಿ ಜೊತೆ ಮತ್ತೆ ಆ ಒಂದು ಪ್ರಜೆಗಳ ಜೊತೆ ಅವರು ಜೀವನವನ್ನ ಮಾಡ್ತಾ ಇರ್ತಾರೆ. ಬಟ್ ಹಿ ಈಸ್ ನಾಟ್ ಹ್ಯಾಪಿ ಬಿಕಾಸ್ ಹಿ ಲವ್ಸ್ ಅಡ್ವೆಂಚರಸ್, ಟ್ರಾವೆಲ್ ಅಂಡ್ ಲರ್ನಿಂಗ್ ನ್ಯೂ ಥಿಂಗ್ಸ್. ಆದ್ರೆ ಅವನು ಹ್ಯಾಪಿ ಆಗಿರುವುದಿಲ್ಲ. ಈ ಒಂದು ಏನು ರಾಜ ಇರ್ತಾರೆ, ದೊಡ್ಡ ವಾರ್ನ ಮುಗಿಸ್ಕೊಂಡು ಬಂದಿರ್ತಾರೆ, ಹಾಗೆ ಅವ್ರಿಗೆ ತುಂಬಾ ಏಜ್ ಆಗಿರುತ್ತೆ. ಹೆಂಡತಿ ಮತ್ತೆ ಪ್ರಜೆಗಳ ನಡುವೆ ಅವರು ಸುಂದರವಾದ ಒಂದು ನೆಮ್ಮದಿಯ ಜೀವನವನ್ನ ಸಾಗಿಸ್ತಾ ಇದ್ರು ಕೂಡ ಅವರಿಗೊಂದು ಖುಷಿ ಇರಲ್ಲ ಲೈಫ್ ಅಲ್ಲಿ. ಯಾಕಂದ್ರೆ ಅವರಿಗೆ ಅಡ್ವೆಂಚರಸ್ ತುಂಬಾ ಇಷ್ಟ ಆಗಿರುತ್ತೆ, ಪ್ರಯಾಣಗಳು ಇಷ್ಟ ಆಗುತ್ತೆ, ಟ್ರಾವೆಲ್ ಮಾಡೋದು ಅಥವಾ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದು ಅವರಿಗೆ ತುಂಬಾ ಇಷ್ಟವಾದ ವಿಷಯಗಳಾಗಿರುತ್ತೆ. ಯೂಲಿಸಸ್ ಫೀಲ್ ದಟ್ ಸ್ಟೇಯಿಂಗ್ ಎಟ್ ಹೋಮ್ and ruling his kingdom is boring. He believes that life should be full of action, experience, and learning new knowledge. He wants to keep exploring the world instead of sitting ಐಡಲ್ ಅಂತ ಏನ್ ಹೇಳ್ತಾರೆ ಅಂದ್ರೆ, ಯೂಲಿಸಸ್ಗೆ ಇಲ್ಲಿ ಮನೇಲಿ ಸುಮ್ಮನೆ ಕೂತ್ಕೊಂಡು ಈ ಒಂದು ರಾಜ್ಯಭಾರ ಮಾಡುವುದೇನಿದೆ ಅದು ತುಂಬಾ ಬೋರ್ ಆಗುತ್ತಂತೆ. ಈ ಬಿಲೀವ್ಸ್ ದಟ್ ಅವ್ರಿಗೆ ಏನ್ ನಂಬ್ತಾರೆ ಅಂದ್ರೆ, ಅವ್ರು ಯಾವ್ದನ್ನ ನಂಬ್ತಾರೆ ಅಥವಾ ಅವ್ರಿಗೆ ಯಾವ್ದು ಇಷ್ಟ ಅಂದ್ರೆ ಯಾವಾಗ್ಲೂ ಒಂದು ಆಕ್ಷನ್ ಆಗಿ ಒಂದು ಆಕ್ಟಿವ್ ಆಗಿರೋದು, ಅಥವಾ ಹೊಸ ಹೊಸ ಅನುಭವಗಳನ್ನ ಪಡೆಯೋದು, ಒಂದು ಒಳ್ಳೆಯ ವಿಷಯಗಳನ್ನ ತಿಳಿದುಕೊಳ್ಳುವುದು, ಹಾಗೇನೆ ಎಲ್ಲವನ್ನ ಎಕ್ಸ್ಪ್ಲೋರ್ ಮಾಡುದು, ಎಲ್ಲವನ್ನ ತಿಳ್ಕೊಂತ ಹೋಗುದು, ಇಡೀ ಪ್ರಪಂಚವನ್ನ ತಿಳ್ಕೊಂಡು ಹೋಗುದು ತುಂಬಾ ಅವರಿಗೆ ಇಷ್ಟವಾಗುತ್ತೆ. ಇನ್ಸ್ಟೆಡ್ ಆಫ್ ಸಿಟ್ಟಿಂಗ್, ಒಂದು ಮೂರ್ತಿಯ ಹಾಗೆ ಒಂದು ಕಡೆಯಲ್ಲಿ ಕೂತ್ಕೊಳ್ಳುವುದಕ್ಕಿಂತ ಇಷ್ಟೆಲ್ಲ ಮಾಡುದು ನನ್ಗೆ ಇಷ್ಟ ಎನ್ನುವುದನ್ನ ಇಲ್ಲಿ ಯೂಲಿಸಸ್ ಹೇಳ್ತಾರೆ. ಇನ್ನು ಹಿ ಟಾಕ್ಸ್ ಅಬೌಟ್ ಹಿಸ್ ಸನ್ ಟೆಲಿಮ್ಯಾಚಸ್. ಟೆಲಿಮ್ಯಾಕಸ್ ಏನ್ ಮಾಡ್ತಾರೆ ಅವರಿಗೆ ಟೆಲಿಮ್ಯಾಕಸ್ ಅನ್ನುವಂತವರು ಈ ಯೂಲಿಸಸ್ ನ ಮಗನಾಗಿರ್ತಾರೆ. ಯೂಲಿಸಸ್ ಸೇ ದಟ್ ಟೆಲಿಮ್ಯಾಕಸ್ ಇಸ್ ಎ ವೈಸ್ ಅಂಡ್ ರೆಸ್ಪಾನ್ಸಿಬಲ್ ಪರ್ಸನ್ who can rule the kingdom well, so he decide to leave the responsibility of the kingdom to his son. ಈಗ ಟೆಲಿಮ್ಯಾಕಸ್ ಎನ್ನುವುದು ಯೂಲಿಸಸ್ ನ ಮಗನಾಗಿರ್ತಾರೆ, ಮತ್ತೆ ಅವನು ತುಂಬಾ ಜಾಣನಾಗಿರ್ತಾನೆ, ಮತ್ತೆ ಪ್ರಜೆಗಳ ಮತ್ತೆ ಈ ರಾಜ್ಯದ ರಾಜ್ಯಭಾರವನ್ನ ಹೊರುವಷ್ಟು ಅವನು ರೆಸ್ಪಾನ್ಸಿಬಲ್ ಪರ್ಸನ್ ಕೂಡ ಆಗಿರ್ತಾನೆ ಯೂಲಿಸಸ್ ನ ಮಗ. ಹಾಗಾಗಿ ಅವನು ಏನ್ ಡಿಸೈಡ್ ಮಾಡ್ತಾನೆ, ಯೂಲಿಸಸ್ ಮಗನನ್ನ ಬಿಟ್ಟು ರಾಜ್ಯದ ಭಾರವನ್ನ ಪೂರ ಮಗನಿಗೆ ಕೊಟ್ಟು, ಅಥವಾ ಒಂದು ಜವಾಬ್ದಾರಿಯನ್ನೆಲ್ಲ ಮಗನಿಗೆ ಕೊಟ್ಟು ನಾನು ಅವರಿಗೆ ಇಷ್ಟವಾದ ಕೆಲಸ ಮಾಡ್ಲಿಕ್ಕೆ ನಾನು ಹೋಗ್ತೇನೆ ಎನ್ನುವುದನ್ನ ಇಲ್ಲಿ ಯೂಲಿಸಸ್ ಹೇಳ್ತಾರೆ. Then Ulysses speaks his old sailors. He asked them to join him one last sea journey. ಅಂದ್ರೆ ಅವನ ಸಹಪಾಠಿಗಳೇನಿರ್ತಾರಲ್ವಾ, ಮೊದ್ಲಿಗೆ ಅವ್ರ ಜೊತೆ ಯುದ್ಧ ಮಾಡ್ಲಿಕ್ಕೆ ಬಂದವರು ಅಥವಾ ಅವರ ಸೈನ್ಯದಲ್ಲಿದ್ದವರು, ಅವನ ಸಹಪಾಠಿಗಳು ಅಥವಾ ಅವನ ಮಿತ್ರರು ಯಾರಿದ್ದಾರೆ ಅವ್ರ ಹತ್ರ ಎಲ್ಲಾನು ಅವ್ನು ಕೇಳ್ತಾನೆ, ಬನ್ನಿ ನನ್ನ ಜೊತೆ ಕೊನೆಯಲ್ಲಿ ಒಂದು ನಾವು ದೊಡ್ಡ ಪ್ರಯಾಣವನ್ನ ಮಾಡೋಣ, ಸಮುದ್ರಯಾನವನ್ನ ಹೋಗೋಣ ಅಂತ ಹೇಳ್ತಾನೆ. ಈ ಒಂದು they are old, he believes they still have the courage and strength to face new challenges. ಅವರಿಗೆಲ್ಲ ವರ್ಷಗಳಾದ್ರೂ ಕೂಡ, ಅಥವಾ ಈ ಯುಲಿಸಸ್ಗೆನೆ ಏಜ್ ಆದ್ರೂ ಕೂಡ ಅವರಿಗೆ ನಂಬ್ತಾನೆ ಏನಪ್ಪಾ ಅಂತಂದ್ರೆ, ನಮ್ಗೆ ಸಾಕು ಇಷ್ಟು ನಾವು ಸ್ಟ್ರೆಂತ್ ಇರೋದು, ನಮ್ಗೆ ಈ ಒಂದು ಮುಂದೆ ಬರುವಂತ ಎಲ್ಲ ಚಾಲೆಂಜಸ್ಗಳನ್ನ ಫೇಸ್ ಮಾಡುವಷ್ಟು ನಮ್ಗೆ ಕರೇಜ್ ಇದೆ ಎನ್ನುವುದನ್ನ ಅವನು ನಂಬ್ತಾನೆ. At the end of the poem, Ulysses encourages his sailors to be brave and never give up. He says that they may become weak because of old age, but their strong spirit remains. He ends with the famous message. ಅಂದ್ರೆ ಅವ್ರ ಫ್ರೆಂಡ್ಸ್ಗೆಲ್ಲ ತುಂಬಾ ಎನ್ಕರೇಜ್ ಮಾಡ್ತಾನೆ, ಬನ್ನಿ ನನ್ನ ಜೊತೆ, ನಾವು ಇಲ್ಲಿ ಕೂತ್ಕೊಳ್ಳೋದಕ್ಕಿಂತ ನಾವು ಹೋಗೋದೇ ಒಳ್ಳೇದು, ನಮ್ಗೆ ನಮ್ದು ವರ್ಷ ಆಗಿದೆ ಹೌದು, ಹಾಗಂತ ನಾವೇನು ವೀಕ್ ಅಲ್ಲ, ನಮ್ನಲ್ಲಿ ಇನ್ನೂ ಕೂಡ ಸ್ಪಿರಿಟ್ ಹಂಗೆ ಇದೆ ಅಂತ ಹೇಳಿ ಒಂದು ಹೊಸ ಒಂದು ಒಳ್ಳೆಯ ಒಂದು ಮೆಸೇಜ್ ಅನ್ನ ಫ್ರೆಂಡ್ಸ್ಗೆ ಹೇಳ್ಬಿಟ್ಟು ಇನ್ನೂ ಎನ್ಕರೇಜ್ ಮಾಡ್ತಾನೆ. ಆ ವರ್ಲ್ಡ್ ಏನಪ್ಪಾ ಅಂತಂದ್ರೆ, ಟು ಸ್ಟ್ರೈವ್ ಟು ಸೀಕ್ ಟು ಫೈಂಡ್ ಅಂಡ್ ನಾಟ್ ಈಲ್ಡ್ ಅಂತ ಹೇಳ್ತಾನೆ. ಅವರನ್ನ ಇನ್ನೂ ಎನ್ಕರೇಜ್ ಮಾಡ್ಲಿಕ್ಕೆ ಅವನು ಈ ವರ್ಡ್ ಅನ್ನ ಹೇಳ್ತಾನೆ. ಹಂಗಂದ್ರೆ ಪ್ರಯತ್ನ ಮಾಡ್ಬೇಕು, ನಾವು ಹುಡುಕಬೇಕು, ಇನ್ನು ಹೊಸ ಹೊಸದನ್ನ ನಾವು ಕಂಡು ಹಿಡಿಬೇಕು, ಯಾವುದೇ ಕಾರಣಕ್ಕೂ ನಾವು ಸೋಲಬಾರ್ದು ಅಂತ ಅವನು ಅವರ ಫ್ರೆಂಡ್ಸ್ಗೆ ಹೇಳ್ತಾನೆ. ದಿಸ್ ಮೀನ್ಸ್ ವಿ ಶುಡ್ ಆಲ್ವೇಸ್ ಕೀಪ್ ಟ್ರೈಯಿಂಗ್, ಕೀಪ್ ಲರ್ನಿಂಗ್,
ಕೀಪ್ ಸರ್ಚಿಂಗ್ ಫಾರ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಅಂಡ್ ನೆವರ್ ಗಿವ್ ಅಪ್. ನಾವು ಯಾವಾಗ್ಲೂ ಕೂಡ ಪ್ರಯತ್ನಿಸ್ತಾನೆ ಇರಬೇಕು, ಹೊಸ ಹೊಸದನ್ನ ಕಲಿತಾನೆ ಇರಬೇಕು, ಹೊಸ ಹೊಸದನ್ನ ಹುಡುಕ್ತಾನೆ ಇರಬೇಕು, ಹೊಸ ಹೊಸ ಅನುಭವಗಳನ್ನ ಪಡಿತಾ ಇರಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡ್ಬಾರ್ದು ನಮ್ಮ ಒಂದು ಛಲವನ್ನ ಅಂತ ಹೇಳ್ತಾನೆ. ಇದಿಷ್ಟು ಕೂಡ ಅವನು ಅವನ ಫ್ರೆಂಡ್ಸಿಗೆ ಹೇಳಿಸಿ ಅವನು ಒಂದು ಕೊನೆಯ ಬಾರಿಗೆ ಸಮುದ್ರಯಾನವನ್ನು ಮಾಡ್ಲಿಕ್ಕೆ ಫ್ರೆಂಡ್ಸ್ ಜೊತೆ ಹೋಗ್ಲಿಕ್ಕೆ ಇಷ್ಟೆಲ್ಲವನ್ನ ಅವನು ಹೇಳ್ತಾನೆ. ಇನ್ನು ಈ ಒಂದು ಪೋಯಂನ ಸಾರಾಂಶವನ್ನ ನೋಡುದಾದ್ರೆ, ಆಮೇಲೆ ಅವರು ಹೋದ್ರ ಹೇಗೆ ಇದೆಲ್ಲವನ್ನ ಕೂಡ ಕವಿ ಮುಂದೆ ಬರ್ದಿರುವುದಿಲ್ಲ. ಇದಿಷ್ಟನ್ನ ಕೂಡ ಕವಿ ಇಷ್ಟು ತನಕ ಮಗನಿಗೆ ರಾಜ್ಯಭಾರ ವಹಿಸಿ ಅವನ ಇಚ್ಛೆಗಳನ್ನೆಲ್ಲ ಅವನ ಸ್ನೇಹಿತರಿಗೆ ಹೇಳಿ ಮತ್ತೆ ಒಂದು ಯಾನಕ್ಕೆ ಹೋಗೋಣ ಎನ್ನುವುದನ್ನ ಅವನು ಇಷ್ಟು ಹೇಳುವುದು ಕೂಡ ಈ ಒಂದು ಪಠ್ಯ ಭಾಗದಲ್ಲಿ ಕೊಟ್ಟಿರ್ತಾರೆ. ಈ ಒಂದು ಓವರ್ ಆಲ್ ಪೋಯಂನ ಸಮ್ಮರಿ ಏನಪ್ಪಾ ಅಂತ, ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ದ ಪೋಯಂ ಟೀಚಸ್ ಅಸ್ ದಟ್ ಏಜ್ ಶುಡ್ ನೆವರ್ stop us from chasing our dream. We should always be brave, continue learning and face life challenges with confidence ಅಂತ ಹೇಳ್ತಾರೆ. ಅಂದ್ರೆ ನಾವ್ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಗುರಿಗಳ ಕನಸುಗಳನ್ನ ಚೇಸ್ ಮಾಡೋದನ್ನ ಬಿಡಬಾರ್ದು. ನಾವ್ ಯಾವಾಗ್ಲೂ ಕೂಡ ಧೈರ್ಯವಾಗಿರ್ಬೇಕು, ಹೊಸತನ್ನ ಕಲಿಬೇಕು, ಮತ್ತೆ ಎಂತಹ ಚಾಲೆಂಜಸ್ ಬಂದ್ರು ಕೂಡ ನಮ್ಮ ಒಂದು ಕಾನ್ಫಿಡೆನ್ಸ್ ಇಂದ ಅದನ್ನ ಫೇಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಇನ್ನು ಇದ್ರ ಮೇನ್ ಥೀಮ್ ಮತ್ತು ಕಥಾವಸ್ತು ಏನಾಗಿರುತ್ತೆ ಅಂದ್ರೆ, ಅಡ್ವೆಂಚರಸ್, ಕರೇಜ್, ಡಿಟರ್ಮಿನೇಷನ್, ಲೀಡರ್ಶಿಪ್, ಆಂಬಿಷನ್ ಅಂಡ್ ನೆವರ್ ಗಿವಿಂಗ್ ಅಪ್ ಆಗಿರುತ್ತೆ. ಅಂದ್ರೆ ನಾವು ಅಡ್ವೆಂಚರ್ ಮಾಡ್ಬೇಕು ಅಥವಾ ಧೈರ್ಯವಾಗಿರ್ಬೇಕು, ಒಂದು ವಿಷಯದ ಕಡೆ ನಮ್ಗೆ ಒಂದು ದೃಢ ನಿರ್ಣಯ ಇರಬೇಕು, ಅಥವಾ ಒಂದು ಲೀಡರ್ಶಿಪ್ ಇರಬೇಕು, ಒಂದು ಗುರಿ ಇರಬೇಕು ಜೀವನದಲ್ಲಿ, ಅಥವಾ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ನಾವು ನಮ್ಮನ್ನ ಬಿಟ್ಕೊಡದೆ ಇರುವಂತಹದ್ದು ಈ ಒಂದು ಕಥೆಯ ಮೂಲ ವಸ್ತು ಆಗಿರುತ್ತೆ. ಇದೊಬ್ಬ ಇತಾಕದಲ್ಲಿರುವಂತಹ ಒಬ್ಬ ಓಲ್ಡ್ ಕಿಂಗ್ದು ಒಂದು ಕಥೆ ಆಗಿರುತ್ತೆ. ಅವನ ಕಥೆಯ ನಾಯಕ ಯೂಲಿಸಸ್ ಆಗಿರ್ತಾನೆ. ಇದಿಷ್ಟು ಕೂಡ ಈ ಕಥೆಯ ಕನ್ನಡದ ಇಂಗ್ಲಿಷ್ ನಲ್ಲಿ ಸಮ್ಮರಿ ಆಗಿರುತ್ತೆ. ಈ ಸಮ್ಮರಿ ಏನಾದ್ರೂ ನಿಮ್ಗೆ ಬೇಕಿದ್ದಲ್ಲಿ ದಯವಿಟ್ಟು ನನಗೆ ತಿಳಿಸಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಒಂದು ಸಮ್ಮರಿಯನ್ನ ಹಾಕ್ತೇನೆ ಇಂಗ್ಲಿಷ್ ನಲ್ಲಿ. ಧನ್ಯವಾದಗಳು ಸ್ನೇಹಿತರೆ.